ಕುತ್ತಿಗೆಲ್ಲ ಬೆಳ್ಳಗಾಗ್ಬಿಡುತ್ತೆ. ಡೈಲಿ ಹಚ್ಚಿದ್ರೆ ನೀವು ಬೆಳ್ಳಗಾತ್ರಿ. ನೀವು ಕಮೆಂಟ್ ಹಾಕ್ಬೋದು ಫಸ್ಟ್ ನೀ ಬೆಳ್ಳಗಾಗಂತ. ಕೊಡಕ್ ಆಗಲ್ಲ ನಿಜಲ್ಲಿ. ಶ್ರಾವಣ ಮಾಡಲ್ಲ ನೀವು ಅಂತ ಕೇಳಕತ್ತಾರೆ. ಏನು ಹೇಳ್ಬೇಕು ಇದಕ್ಕೆ? ನಾನು ಶ್ರಾವಣ ಮಾಡಮಂತ ಹೇಳಿದ್ನಿ. ನಾವು ಮೊಬೈಲ್ ಪೌಚ್ ತೊಗೊಂಡು ಬಂದಿದ್ವಿ. ನಮ್ಮ ಮೊಬೈಲ್ ಸಾಣಿ ತಿನ್ನೋಲ್ಲ ನೋಡ್ರಿ. ಮತ್ತೆ ಮರ ದಿವಸ ಕೊಡ್ತೇನೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇದಂಗೆ ನಮ್ಮ ಬರ್ತಡೇ ಐತೆ, ನಮ್ಮ ಜೊತೆ ವಿಡಿಯೋಸ್ ಮಾಡ್ತಾರಲ್ಲ ಆ ಹುಡುಗ, ಚಿಕ್ಕ ಹುಡುಗ ಏನು ತೊಗೊಂಡೋಗಿ ಗಿಫ್ಟ್ ಹೋಗೋಂತ ಯೋಚನೆ ಮಾಡ್ತಾರೆ. ಇಲ್ಲಿ ಅಷ್ಟು ಇದಾವೆ, ಇದರಲ್ಲಿ ಯಾವ ತಗೊಂಡು ಹೋಗೋಕೆ ಒಂದು ದೊಡ್ಡವನ ಸ್ವಲ್ಪ ಏನು ತಗೊಂಡು ಗೊತ್ತಾಗ್ತಾಯಿಲ್ಲ. ಹುಡ್ಕಾಡ್ತಾ ಇದ್ದೀನಿ ನಾನಂತ. ಏನೋ ಡಿಫ್ರೆಂಟ್ ಆಗೈತೆ, ಏನಕ್ಕೆ ಸಿಗ್ತಾಯಿಲ್ಲ. ಗೊಂಬೆ ತೊಗೊಂಡು ಹೋಗ್ಬೇಕಂದ್ರೆ ಗೊಂಬೆ ಅವ್ರ ಮನೆ ಆಲ್ರೆಡಿ ಅದ. ಏನು ತೊಗೊಂಡು ಹೋಗೋಣ ಡಿಫ್ರೆಂಟಾಗಿ ಗೊತ್ತಾಗ್ತಾ ಇಲ್ವಲ್ಲ. ಇದೆಲ್ಲ ಅಡುಗೆ ಸಾಮಾನಾಗಿರೋದು ಮೋಸ್ಟ್ಲಿ. ಈ ಕಡೆ ಸಿಗಲ್ಲ. ತಲೆ ಕೆಟ್ಟೋಗದೈತಿ. ಏನು ತಗೊಂಡು ಹೋಗ್ಬೇಕು ಹುಡುಗ, ಟೈಮ್ ಬೇರೆ ಆಗೈತೆ. ಎಲ್ಲ ಅಡುಗೆ ಸಾಮಾನು ಆ ಕಡೆ ಮೋಸ್ಟ್ಲಿ. ಬರ್ರಿ ಆ ಕಡೆ ಹೋಗ್ರಿ. ನಾವು ಬರ್ತಡೇ ಹೊಂಟಿದ್ದೆವು. ಈಗ ನೋಡ್ರಿ ಅವ್ರ ಪಪ್ಪ ಬಂದಾನ. ಅವ್ರ ಪಪ್ಪ ನೋಡಿ ನಾಚಿಕೆ ನೋಡ್ರಿ. ಸಾನು ಓಯ್ ಮಗಳ ಚಂದ ಕಾಣಕತ್ತಿಲ್ಲ ಮಮ್ಮಿ ನೀನ. ಹೂವ ಇಟ್ಕೊಂಡು ನೋಡ್ರಿ ತಲೆಗೆ. ಮಮ್ಮಿ ಡಾರ್ಲಿಂಗ್, ಅವ್ರ ಪಪ್ಪ ನೋಡಿ ಕ್ಯೂಟ್ ಬೇಬಿ, ಮೈ ಬೇಬಿ ನೋಡ್ರಿ ನೋಡ್ರಿ ಸ್ಟೈಲ್ ಫ್ರೆಂಡ್. ಗಾ ಸ್ವಾಮಿ ಮಾಡು, ಬಾಯ್ ಮಾಡ್ಗ. ಪಪ್ಪ ಇಲ್ಲ ನಮ್ಮ ಸಾನು ಎಲ್ಲೇನು ಇಲ್ಲಿಗ ಪಪ್ಪನ. ಈಗ ನಾವು ಬರ್ತಡೇ ಹೊಂಟಿವಿ. ಹೋಗಿ ಸಿಗ ಗಿಫ್ಟು ಏನೇ ತಗೋಬೇಕಂತ ಗೊತ್ತಾಗಲ್ಲ ಇದು ನಡಿ ಅಂತ. ಅಲ್ಲಿ ಒಡ್ಡಾಡಿ ಬಂದು ಇಷ್ಟೊತ್ತು ಅಲ್ಲಿ ಏನು ಸಿಗಲಿಲ್ಲ. ಇವಾಗ ಏನು ತೊಗೊಂಡು ಗೊತ್ತಾಗೋದು ನಮಗೆ. ನಾವು ಕನ್ಫ್ಯೂಸ್ನಾಗ ಇದೀವಿ ಏನೇನು ತಗೊಂಡು ಹೋಗ್ಬೇಕಂತ. ಏನು ಕೊಡ್ಬೇಕಪ್ಪ, ಏನು ತಗೋಬೇಕಪ್ಪ ಅಂತ ಗೊತ್ತಾಗವಲ್ಲ. ಸಣ್ಣ ಕೂಸಲ್ಲ ಅದು, ಎದ್ದು ಅಡ್ಡಾಡ್ತಾನ ಅವನು. ಅಡ್ಡಾಡ್ತಾನ ನೋಡೋಣ ಬರೀ ಏನು ತಗೋಬಹುದು ಅಂತ ನನಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಏನು ಸಿಕ್ಕಿಲ್ಲ ಅಂದ್ರೆ ಅದೊಂದು ಪ್ಲಾನ್ ಐತಿ, ಅದು ಮಾಡೋಣ ಅಂತಂದಿವಿ. ಏನಾಯ್ತು ಬರ್ರಿ. ನಾನು ಬಂಗಾರ ನೋಡ್ರಿ ಅಂಗಡಿಯಾಗ ಸಾನು ಇಷ್ಟೇ ಹಾಕಿನ ರೆಡಿ, ಇನ್ನೇನಿಲ್ಲ ಹಾಕಿನ ರೆಡಿ ಆಗಿ. ಸಿಂಪಲ್ ಅಷ್ಟೇ ಸಾಕು ಅಲ್ಲಮ್ಮ ಸಾನು. ಹಾಂ, ಯಾರ ಕಮೆಂಟ್ ಮಾಡಿದ್ರಿ ರಿಪ್ಲೈನ ಕೊಡಲ್ಲ ಅಣ್ಣ ನೀವು ಅಂತೇಳಿ ಯಶಿಂದ. ರಿಪ್ಲೈ ಕೊಡೋಕ್ಕೆ ಟೈಮ್ ಇರಲ್ಲ, ಯಾಕಂದ್ರೆ ಗಾಡಿ ಓಡಿಸ್ತಿರ್ತಾನಲ್ಲ ಅದ್ರ ಸಲಕ. ಫ್ರೀ ಇದ್ನ ಅಂದ್ರೆ ಅವನೇ ರಿಪ್ಲೈ ಕೊಡ್ತಾನೆ. ಏನು ಅನ್ಕಕ್ಕೆ ಹೋಗ್ಬೇಡ್ರಿ. ನಾ ಎಲ್ಲಿಗೆ ಹೊಂಟಿವಿ ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಬರ್ರಿ ಇವಾಗ ನಾನು ನಮ್ಮ ಸಾನು ಮಲ್ಲಿಗೆ ಹೂವ ಇಟ್ಕೊಂಡಾಳ ನನ್ನ ಬಂಗಾರು. ಬರ್ರಿ ಈಗ ಹೋಮ್ರಿ. ಸದ್ಯಕ್ಕೆ ಏನೇನು ತಗೋಬೇಕು ಗಿಫ್ಟು, ಏನೇನು ತಗೋಬೋದು ಅಂದರೆ ನನಗೆ ಗೊತ್ತಿಲ್ಲ. ಯಾವುದೂ ಸಿಕ್ಕಿಲ್ಲ ಅಂದ್ರೆ ಒಂದು ಟಾರ್ಗೆಟ್ ಹಾಕೀನಿ, ಅದನ್ನ ತಗೊಂಬಂತ ಹೊಂಟಿವಿ. ಬರ್ರಿ ಈಗ ಏನೇನು ಹತ್ತ ನೋಡಮ್ರಿ, ಹೋಗಿ ಹುಡುಕ್ಯಾಡಮ್ರಿ. ಈ ಥರ ಡ್ರೆಸ್ ತಗೊಂಡಿದ್ವಿ, ಚೆನ್ನಾಗೈತೆ. ಏನಾಗ್ತ ಗೊತ್ತಿಲ್ಲ. ಸಾನಿಗಂತ ನೋಡಿ ನಿಂತ್ರ ಒಳ್ಳೆ. ಸರಿ ನಮ್ಗೆ ಇದು ಮಾಡಿ ತಗೋಬೇಕು ಅನ್ಕೊಂಡ್ವಿ. ಡ್ರೆಸ್ ಚೆನ್ನಾಗೈತೆ. ಏನಾಯ್ತು ಹ್ಯಾಪಿ ಬರ್ಡೇ ನೋಡ್ರಿ. ಡೆಕೋರೇಷನ್ ಹೆಂಗೈತೆ? ಡೆಕೋರೇಷನ್ ಮಾಡಕ್ ಬರ್ತದೆ ನಮ್ಗೆ. పెద్ద పెద్ద లైట్ వేసి దాని లోపల
ಹೋಟೆಲ್ ಗೈಸ್ ಬರ್ರಿ, ನಾನು ಅಲೋವೆರಾ ಚೆನ್ನಾಗತ್ತೀನಿ. ಅಲೋವೆರಾ ಮಿಕ್ಸಿಗೆ ಹಾಕ್ಯಾಳ, ಮಿಕ್ಸಿಗೆ ಹಾಕ್ಬಿಟ್ಟು ಹಚ್ಚಾಕತ್ತಾವ ನೋಡ್ರಿ. ಹಚ್ಚಿಗೆಂದು ಎಷ್ಟೊತ್ತು ಬಿಡ್ಬೇಕಂತ ಇರುತ್ತೆ ನಿಮ್ಮ ತಲೆ ಪ್ರಶ್ನೆ. ಹಚ್ಚಿಗೆ ಒಂದು 2 ತಾಸು 3 ತಾಸು ಬಿಟ್ರೆ ಸಾಕು ನೋಡ್ರಿ. ಹಿಂಗೆ ಮಾಡ್ಬೇಕು, ಹಿಂಗೆ ಮಸಾಜ್ ಇಡ್ತಕ ನಾವು ಸ್ಟಾರ್ಟ್ ಆಗಿದ್ದು ಮಾತಾಡಿದ್ದೆಲ್ಲ ವೇಸ್ಟ್ ಆಗಿಬಿಟ್ಟೈತಿ. ಸ್ಟಾರ್ಟ್ ಮಾಡ್ಲಾರಂಗೆ ಅವಲ್ಲೇ ನೋಡಕತ್ತೀರಿ. ಹಂಗೆ ಮಾಡ್ಕೋಬೇಕಾ? ಯಾರನ್ನ ಕಂಟಿನ್ಯೂ ಆಗಿ ಮುಖಕ್ಕೆ ಕೈಗೆಲ್ಲ ಹಚ್ಕೊಂಡು ಬೆಳ್ಳಗಾಗ್ತಾರ, ಕುತ್ತಿಗೆ ಯಾರ್ದನ ಕರ್ರಗಾಗಿರುತ್ತೆ ನೋಡ್ರಿ, ಅವ್ರು ಅರ್ಶಿನ ಹಾಕಿ ತಿಕ್ಕೊಂಬಿಟ್ರೆ ಆಯ್ತು, ಕುತ್ತಿಗೆ ಎಲ್ಲ ಬೆಳ್ಳಗಾಗ್ಬಿಡುತ್ತೆ. ಡೈಲಿ ಹಚ್ಚಿದ್ರೆ ನೀವು ಬೆಳ್ಳಗಾತೀರಿ. ನೀವು ಕಮೆಂಟ್ ಹಾಕ್ಬೋದು ಫಸ್ಟ್ ನೀವು ಬೆಳ್ಳಗಾಗಂತ. ಡೈಲಿ ಎಲ್ಲಿ ಹಚ್ಚಿಗೆ ಟೈಮೇ ಇರಲ್ಲ, ಕೊಡೋಕ್ಕಾಗಲ್ಲ ನೀವು ಜಲ್ದಿ. ಶ್ರಾವಣ ಮಾಡಲ್ಲ ನೀವು ಅಂತ ಕೇಳಕತ್ತಾರೆ, ಏನು ಹೇಳ್ಬೇಕು ಇದಕ್ಕೆ? ನಾನು ಶ್ರಾವಣ ಮಾಡಮಂತ ಹೇಳಿದ್ನಿ, ಬೇಡ ಅಂದ. ಅದಕ್ಕೆ ಶ್ರಾವಣ ಮಾಡೋಕ್ಕಾಗಿಲ್ಲ. ನಾವು ವರ್ಷ ಶ್ರಾವಣ ಮಾಡ್ತಿದ್ವಿ, ಈ ವರ್ಷ ಅಷ್ಟೇ ಮಾಡಿಲ್ಲ. ಶ್ರಾವಣ ನಾವು ಮಾಡ್ತಿದ್ವಿ, ಈ ವರ್ಷ ಮಾಡಿಲ್ಲ ಅಷ್ಟೇ. ಅದಕ್ಕಂತ ಏನು ನಮ್ಗೆ ಹೆಂಗೆ ಅನಿಸ್ಲಿಲ್ಲ ಮಾಡೋಕ್ಕೆ. ಮಾಡಮಂತ ಮಾಡಿದ್ವಿ, ಆದ್ರೆ ಮಾಡೋಕ್ಕಾಗಿಲ್ಲ ಈ ವರ್ಷ. ಯಾಕೆ ನೆಕ್ಸ್ಟ್ ವರ್ಷ ಮಾಡಮ್ರಿ. ವರ್ಷ ಮಾಡೋರೆ ನಾವು, ಇದೊಂದು ವರ್ಷ ಅಷ್ಟೇ ಮಿಸ್ ಆಯ್ತು. ಅದು ಯಾವಾಗ ಕೇಳ್ತೀರ ಗೊತ್ತಾ ನೀವು? ಚಿಕನ್ ರೆಸಿಪಿ ಮಾಡಿದಾಗ ಶ್ರಾವಣ ಮಾಡಲ್ವ ನೀವು ಅಂತಂದು ಹಾಕಿರಿ ಮೆಸೇಜು. ನಾವು ಶ್ರಾವಣ ಮಾಡ್ತೀವಿ, ಈ ವರ್ಷ ಮಾಡಿಲ್ಲ ನಾವು, ನೆಕ್ಸ್ಟ್ ವರ್ಷ ಮಾಡ್ಬೇಕು. ಮತ್ತೆ ಸಾನು ನೋಡ್ರಿ, ನಮ್ಮ ಸಾನು ನೋಡ್ರಿ, ಇಲ್ಲಿ ನೀರು ಅವತ್ತು ಮಾಡಿ ಇವ್ರೆ ನೀರು ಅಡಿಕೆ ಆದ್ರ ತಾನೇ ಓದ್ತಾಳೆ, ನೀರು ಬೆಲ್ಲಕ್ಕ ತೊಗೊಂಡು ಕುಡಿಬೇಕಂತಾಳ. ಓ ಏಮೋ ಸಾನು ಬರ್ರಿ ಇಲ್ಲಿ ನೋಡ್ರಿ. ನನ್ನ ಗಂಡ ಮುರಿದಾಕಿಬಿಟ್ಟೆ ನೋಡ್ರಿ, ಎಷ್ಟು ಚೆನ್ನಾಗಿತ್ತು. ಇಂಥವೇ ಎಡವಟ್ಟು ಕೆಲಸ. ಎಡವಟ್ ರಾಜ ಅಂತ ಇಡೋದ್ಬಿಟ್ಟು ಅಪ್ಪಿ ತಪ್ಪಿ ಕೃಷ್ಣ ಅಂತ ಇಟ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಭಾಳ ಅಂದ್ರೆ ಭಾಳ ಎಡವಟ್ ಮಾಡ್ತೇನೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ರೀ. ಫ್ರೆಂಡ್ಶಿಪ್ ಡೇ ಗೊತ್ತಿಲ್ಲ ಅಲ್ಲಿ. ನಾವು ಫ್ರೆಂಡಿಂದ ಲವರ್ ಆಗಿದ್ವಿ, ಮತ್ತೆ ಮದುವೆ ಮತ್ತೆ ಫ್ರೆಂಡ್ ಆಗಿ. ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಯಾವಾಗ ಗೊತ್ತಿರಲಿಲ್ಲ, ಇವತ್ತೇ ರೀ ಫ್ರೆಂಡ್ಶಿಪ್ ಡೇ. ಹ್ಞೂ, ನೀವು ಭಾಳ ಚೆನ್ನಾಗಿ ಹುಡ್ರತಾಗ ಫ್ರೆಂಡ್ಶಿಪ್ ಮಾಡಕ್ಬಿಟ್ಟು ಹೆಣ್ತಿತ್ತಾಗ ಮಾಡ್ರಿ. ನಾವು ಹೇಳ್ಬೇಕಂದ್ರೆ ಫ್ರೆಂಡ್ ಥರ ಇದೀವಿ, ಗಂಡ ಹೆಂಡತಿ ಥರ. ಗಂಡ ಅಂತೆಲ್ಲ ನಾವು ಫ್ರೆಂಡ್ ಥರ ಇರ್ತೀವಿ. ನಾವು ಗಂಡ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿ, ಗಂಡ ಬಂದ ತಕ್ಷಣ ದುಡ್ಡು ಲೆಕ್ಕ ಅದು ಮಾಡೋದು ಇದು ಮಾಡೋದು ಸ್ವಲ್ಪ ಭಯ ಅಂಬದು ಇರುತ್ತೆ. ನಮಗೆ ಆ ಥರ ಭಯ ಐತಿ, ಹಂಗೆ ಫ್ರೆಂಡ್ಶಿಪ್ ಲೆಕ್ಕದಾಗ ಇದೀವಿ ನಾವು. ಅಂತ ಪರಿ ಇದಿಲ್ಲ ಆ ಥರ. ಫ್ರೆಂಡ್ ಥರ ಇರ್ಬೇಕು ಜಾಸ್ತಿ, ಅವಾಗೇ ಓಪನ್ ಆಗಿರ್ತಾರೆ. ನಾವು ಫ್ರೆಂಡ್ ಬಿಟ್ಟು ಸ್ವಲ್ಪ ಭಯ ಒಕ್ಕಂದು ಇದ್ದೀವಿ ಅಂದ್ರೆ ಇವಾಗ ಗಂಡಗೆ ಅಂಜಿಕೆ ಹೆಣ್ತಿಗೆ ಅಂಜಿಕೆ ಆದ್ರೆ ಒಂದೊಂದು ಮ್ಯಾಟ್ರ್ ಹೇಳ್ತಾರೆ. ನೀ ನನ್ನ ಹತ್ರ ಏನು ಮುಚ್ಚಿಟ್ಟಿವಿ? ಏನು ಮುಚ್ಚಿಟ್ಟಿಲ್ಲ, ಎಲ್ಲ ಓಪನ್. ಹಾಂ, ನೀ ಏನು ಮುಚ್ಚಿಟ್ಟಿ? ನಾನು ಮುಚ್ಚಿಟ್ಟಿಲ್ಲ. ಏನು ಮುಚ್ಚು? ಬರ್ರಿ ಶ್ರಾವಣ ಬಗ್ಗೆ ಹೇಳು. ಶ್ರಾವಣ ಯಾಕೆ ಮಾಡಲ್ಲ ನೀವು ಅಂತಂದು ಕಮೆಂಟ್ ಹಾಕಾಕತ್ತಾರೆ. ಮಾಡಿಲ್ಲ ನೀವು, ಬರೇ ಚಿಕನ್ ರೆಸಿಪಿ ಮಾಡಿದ ಚಿಕನ್ ವೆರೈಟಿ ತಿಂತೀರಿ, ಶ್ರಾವಣ ಮಾಡಲ್ವಾ ನೀವು ಅಂತ ಹಾಕ್ಯಾರ. ಏನಂತ ಮಾಡೋರು ಭಯ ಪಾಪ ನೀರು ಬರ್ಸ್ಬಿಡಾಕತ್ತೀವಿ. ನಾವು ಇದೊಂದು ವರ್ಷ ಅಷ್ಟೇ ಮಾಡಿಲ್ಲ, ವರ್ಷ ಶ್ರಾವಣ ಮಾಡ್ತೀವಿ. ನೆಕ್ಸ್ಟ್ ವರ್ಷ ಮಾಡಮ್ರಿ, ಈ ವರ್ಷ ಮಾಡೋಕ್ಕಾಗಿಲ್ಲ. ಈ ವರ್ಷ ನಮ್ಗೆ ಮಾಡಿಲ್ಲ ನಾವು, ನೆಕ್ಸ್ಟ್ ವರ್ಷ ಅಂತ ಪಕ್ಕ ಮಾಡ್ತೀವಿ ಶ್ರಾವಣ. ಈ ವರ್ಷ ನಮಗೂ ಅನಿಸ್ಲಿಲ್ಲ, ನಾವು ಮಾಡಿಲ್ಲ. ಬರೀ ನೆಕ್ಸ್ಟ್ ವರ್ಷ ಮಾಡಮ್ಮಂತ ಸುಮ್ಮನೆ ಇದ್ದೀವಿ. ಚಿಕನ್ ನೀವೇನು ಶ್ರಾವಣ ಮುಗಿದ್ಮೇಲೆ ಮಾಡ್ಕೇರಿ. ನಾವಂತೂ ಚಿಕನ್ ರೆಸಿಪಿ ಕಂಟಿನ್ಯೂ, ಚಿಕನ್ ಆಗಲಿ ಮಟನ್ ಆಗಲಿ, ಪೆಪ್ಪರ್ ಚಿಕನು, ಚಿಲ್ಲಿ ಚಿಕನು, ಬೇರೆ ಬೇರೆ ಡಿಫ್ರೆಂಟಾಗಿ ಏನೇನು ಮಾಡ್ಬೋದು ಅಂತ ಎಲ್ಲ ಬರ್ತಾವೆ ಅಡುಗೆ. ಅವನ್ನೆಲ್ಲ ನಿಮಗೆ ಒಂದೊಂದು ತೋರಿಸ್ಕೊಂಡು ಹೋಗ್ತಾವೆ, ಒಂದೊಂದು ನೀವು ಕಲಿತೇವೆ ರೀ.
ಯಾರೊಬ್ರು ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಮಾಡಿರೋ ರೆಸಿಪಿನ ನಾವು ಟ್ರೈ ಮಾಡಿ ನೋಡೀವಿ, ತುಂಬ ಚೆನ್ನಾಗಿ ಬಂದೈತೆ ಅಂತ ಹಾಕಿದ್ರಿ. ಬೇರೆ 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 ಬಿಡ್ತೀವಿ. ಇನ್ನೊಬ್ರು ಮಟನ್ ರೆಸಿಪಿ ಕೇಳ್ಯಾರ, ಅದನ್ನು ಒಂದ್ಸಲ ತೋರಿಸ್ತೀವಿ. ಬರ್ರಿ ಇವಾಗ ಸ್ವಲ್ಪ ಮಟನ್ ಮಾಡ್ತೀವಿ, ಸ್ವಲ್ಪ ಕಮ್ಮಿ. ನಾವು ಇಬ್ಬರೇ ಇವೆಲ್ಲ ಅದಕ್ಕೆ ಜಾಸ್ತಿ ಚಿಕನೇ ಮಾಡ್ತೀವಿ. ಜಾಸ್ತಿ ಚಿಕನ್ ತಿನ್ನೋದು ನಾವು, ಮಟನ್ ಅಷ್ಟೊಂದು ತಿನ್ನಲ್ಲ. ಅದು ನಿಮಗೋಸ್ಕರ ಒಂದು ಮಟನ್ ರೆಸಿಪಿ ಮಾಡೇ ಮಾಡ್ತೀವಿ. ಬರ್ರಿ ಇವಾಗ ಸ್ವಲ್ಪ ಅಲ್ಲುಗರೆಲ್ಲ ಹಚ್ಕೊಂಡಿನಿ, ಮಸಾಲೆ ಮಾಡ್ಕೋಬೇಕು. ಇದು ಕಿತ್ತೆ ಏನು ಫ್ರೆಂಡ್ಶಿಪ್ ಡೇ ವಿಶ್ ಮಾಡೋದನ ಹೇಳು, ವಿಶ್ ಮಾಡು. ಮಾಡಿ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಲ್ಲ ನಮ್ಮ ಚಿಕ್ಕ ಫ್ರೆಂಡ್ ಬಂದಳ, ನಮ್ಮ ಮಗಳಲ್ಲ, ಚಿಕ್ಕ ಫ್ರೆಂಡಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಮಗಳೇ. ಓಯ್ ಕೈ ಕೊಡು, ಕೊಡಮ್ಮ. ಬ್ಯಾಡಾಗಿತ್ತು ತಗೊಳ್ಳಿ. ಬರ್ರಿ ಸಿಗಮ್ರೆ. ನಾವು ಮೊಬೈಲ್ ಪೌಚ್ ತೊಗೊಂಡು ಬಂದಿದ್ದೀವಿ. ನಮ್ಮ ಮೊಬೈಲ್ ಐತೆ, ಪೌಚು ಹುಡುಕಾಡಕತ್ತೀವಿ, ಎಲ್ಲಿ ಸೆಟ್ಟಾಗ ಸಿಗಲೇ ಇಲ್ಲ ನಮ್ಗೆ. ಫೈನಲ್ ತಗೊಂಡಿದ್ದೀವಿ. ಅವ್ರು ತಗೊಂಡಿಲ್ಲ, ನಮಗೆ ಇದು ಬೇಕು ನೋಡ್ರಿ. ಮಮತಲ್ಲಿ ತಾಣಕ್ಕೆ ಹೋಗ್ಯಾರ, ತಾನೇ ನೋಡ. ಎಲ್ಲ ಲೆನ್ಸ್ ಗೋರಿ ಗ್ಲಾಸ್ ಹಾಕಿದ್ದೀನಿ, ಪೌಚ್ ಸಿಗಲಿಲ್ಲ ನಮಗೆ ಇಷ್ಟಪಟ್ಟಿದ್ದೆ. ಸುಮ್ಮನೆ ಮಮ್ಮಿ ಬರ್ತಾಳ ಇಲ್ಲಗಳಲ್ಲಿ. ತಗೊಂಡೈತಿ ನೋಡ್ರಿ. ದೋಸೆ ತನಕ ಕುಂತೀವಿ, ಸಾನಿ ಮಕ್ಕೊಂಬಿಟ್ಟಾಳ, ತಿಂತೀವಿ. ಇಲ್ಲಿ ಏನೋ ದೋಸೆ ರೆಡಿ ಆಗತ್ತೇವ, ಐಟಮ್ಸ್ ಇಲ್ಲಿಲ್ಲ. ಸುಯ್ ನ್ಯೂ ಹೇರ್ ಸ್ಟೈಲ್ ಸೆಂಟ್ರ್. ಸಾಣಿ ತಿನ್ನೋಲ್ಲ ನೋಡ್ರಿ. ದೋಸೆ ತಿನ್ನಾಕತ್ತೀವಿ. ಬಂಗಾರೆ ಅಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲಿ ಡ್ಯಾನ್ಸ್ ಆಡು. ಇಲ್ಲಿ ಡ್ಯಾನ್ಸ್ ಆಡು. ಸಿನಿಮಾಕ್ಕೆ ಬಂದಿದ್ದೀವಿ. ಯಾವ ಸಿನಿಮಾ? ಲೇ ರೀ ಚಾನು ಪಿಕ್ಚರ್ ನೋಡಕ್ಕೆ ಬಂದೆ ನಮ್ಮ ಪಿಕ್ಚರ್ ಸಿನಿಮಾ ನೋಡಕ್ಕೆ ಬಂದೀವಿ. ಹಂಗ ನೋಡೋಣ ಬರ್ರಿ. ನಾವು 4 ಮಂದಿ ಬಂದೀವಿ. ಮಾತಾಡ್ರಿ. ಹೊಸ ಪಿಕ್ಚರು ಮೊನ್ನೆ ರಿಲೀಸ್ ಆಗ್ಯದ, ನೋಡಕ್ ಬಂದಿವಿ. ಮ್ಯಾಲಿನ ಸೀಟ್ ಸಿಗ್ಲಿಲ್ಲ, ಇಲ್ಲಿ ಸಿಕ್ಕು ಕುಂತೀವಿ. ಕೆಳಗೆ ಸಿಕ್ಬಿಟ್ಟು ನಮಗೆಲ್ಲ ಎಲ್ಲ ಫುಲ್ ಆಗ್ಬಿಟ್ಟು ಹಿಂದೆ ಇಲ್ಲ. ಹೇಳ ಏನಾದ್ರು ಹೇಳು. ನನ್ನೊಂದು ಮದುವೆ ಮರ ದಿವಸ ಕೊಡ್ತೇನೆ ಹೇಳಿದ್ದೀನಿ ನಿಮಗೆ. ತಿಳ್ಕೊಂಡೆ